ಓಂ ಶ್ರೀ ಗುರುಭ್ಯೋ ನಮಃ. ಗಂ ಗಣಪತಯೇ ನಮಃ. ದ್ರಾಂ ದತ್ತಾತ್ರೇಯಾಯ ನಮಃ. ನೋಡಿ, ಧನುಸ್ಸು ರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಮುಖ್ಯವಾದಂಥ ಕೆಲಸ ಅಂತಂದರೆ, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಶಕ್ತಿಯ ಅವಶ್ಯಕತೆ ಖಂಡಿತವಾಗಿಯೂ ಇದೆ. ಇದು ಬಹಳ ಪ್ರಮುಖವಾದಂಥ ವಿಷಯ. ಆಮೇಲೆ ಇಲ್ಲಿ ಈ ಒಂದು ಮಾಸದಲ್ಲಿ ನಿಮ್ಮ ಹಿತಶತ್ರುಗಳು ತುಂಬ ಜಾಗೃತರಾಗ್ತಾರೆ. ಅಂದರೆ ನಿಮ್ಮ ಮೇಲೆ ಒಂದಷ್ಟು ತೊಂದರೆಯನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಅದನ್ನು ಯಾವ ರೀತಿಯಾಗಿ ನಿಭಾಯಿಸಬೇಕು ಅಂತ ಅನ್ನೋದನ್ನು ಕೂಡ ನಾವು ನಮ್ಮ ಇವತ್ತಿನ ಭಾಗದಲ್ಲಿ ತಿಳಿದುಕೊಳ್ತೇವೆ. ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನೋಡಿ, ದತ್ತ ಚೈತನ್ಯ ಫೌಂಡೇಶನ್ ಒಂದು ಜ್ಯೋತಿಷ್ಯ ವಿಷಯ, ವಾಸ್ತು ವಿಷಯ, ಅನೇಕ ವಿಷಯವನ್ನು ನಾನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಆ ಎಲ್ಲ ವಿಷಯವನ್ನು ಅತ್ಯಂತ ಸುಲಭವಾಗಿ ನೀವು ತಿಳಿದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಕುಂಭ ವಿವಾಹಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇರಬಹುದು, ಸರ್ಪದೋಷಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಇರಬಹುದು, ಅಥವಾ ವಾಸ್ತುವಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಸಂದೇಹ ಇರಬಹುದು. ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ನೀವು ನಮ್ಮ ಚಾನಲ್ನಲ್ಲಿ ನೋಡಲಿಕ್ಕೆ ಸಾಧ್ಯತೆ ಇದೆ. ನಾನು ನಂಬರ್ ಕೂಡ ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಸಾಯಂಕಾಲ 6ರಿಂದ 9ರವರೆಗೆ ಪ್ರಮುಖವಾದಂಥ ವಿಷಯ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗಿಯೂ ಸಂಪರ್ಕಿಸಿ. ನಾವು ಅದಕ್ಕೆ ಯೋಗ್ಯವಾದಂಥ ಸಲಹೆಯನ್ನು ಖಂಡಿತವಾಗಿಯೂ ಕೊಡ್ತೇನೆ. ನಾನು ಆಗಲೇ ನಮ್ಮ ಚಾನಲ್ನಲ್ಲಿ ತೋರಿಸ್ತಾ ಇದ್ದೇನೆ, ಶನಿದೋಷ ಪರಿಹಾರಕ್ಕಾಗಿ ನಾವು ಪ್ರತಿ ಅಮಾವಾಸ್ಯೆಗೆ ಒಂದು ಶನಿ ಶಾಂತಿಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಸೊ ಶನಿದೋಷಕ್ಕೆ ಪರಿಹಾರ ಬೇಕು ಅಂತ ಅಂದರೆ ತಾವು ನಮ್ಮನ್ನು ಸಂಪರ್ಕಿಸಬಹುದು. ಒಂದಷ್ಟು ಕಡಿಮೆ ಶುಲ್ಕದೊಂದಿಗೆ ನಿಮ್ಮ ಸಂಕಲ್ಪದಲ್ಲಿ ನಿಮ್ಮ ಹೆಸರನ್ನು ನೀವು ಸೇರಿಸಿಕೊಳ್ಬಹುದು. ಅದರಿಂದ ಖಂಡಿತವಾಗಿಯೂ ಶನಿಪೀಡೆ ಪರಿಹಾರವಾಗುವಂತಹ ಸಾಧ್ಯತೆ ಇದೆ. ಇವತ್ತಿನ ವಿಷಯವನ್ನು ತಿಳ್ಕೊಳ್ಳೋಣ. ನಾನು ಆಗಲೇ ಹೇಳಿದೆ, ಎಲ್ಲ ಕೆಲಸ ಕಾರ್ಯಗಳನ್ನು ಶಕ್ತಿಯ ಮುಖಾಂತರವಾಗಿ ಬಗೆಹರಿಸಿಕೊಳ್ಳಿ ಅಂತಂದರೆ, ಇಲ್ಲಿ ಈ ಸಾಫ್ಟ್ ಮನೋಭಾವ ಕೆಲಸ ಮಾಡೋದಿಲ್ಲ. ಆಧಿಕಾರಿಕವಾಗಿ ನೀವು ಕೆಲಸಗಳನ್ನು ಅಂದರೆ ಸ್ಟ್ರಿಕ್ಟಾಗಿ ಮತ್ತು ಆರ್ಡರ್ ಮಾಡುವುದರ ಮುಖಾಂತರ ಕೆಲಸಗಳನ್ನು ಬಗೆಹರಿಸಿಕೊಳ್ಳಿ. ಅದರಿಂದ ನಿಮಗೆ ಸಾಧ್ಯತೆ ಇರುತ್ತೆ. ಹಿತಶತ್ರುಗಳು ಕೂಡ ಸ್ವಲ್ಪ ಮಟ್ಟಿಗೆ ನಿಮಗೆ ಏನಾದರೂ ತೊಂದರೆ ಮಾಡಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸೊ ಅವರು ನಿಮ್ಮ ಜೊತೆಗೇ ಇರ್ತಾರೆ. ನೋಡ್ಕೊಳ್ಳಿ ಯಾರ್ಯಾರು ಇರಬಹುದು ಅಂಥೇಳಿ. ಪೂರ್ತಿ ಕಣ್ಣು ಮುಚ್ಚಿ ಎಲ್ಲರ ಮೇಲೆ ವಿಶ್ವಾಸವನ್ನು ಮಾಡಬೇಡಿ. ಆಮೇಲೆ ಆ ತೊಂದರೆ ನಿಮಗೆ ದೊಡ್ಡದಾಗಿ ಕಾಣಿಸಬಹುದು. ಅದಕ್ಕಿಂತಲೂ ಮೊದಲು ಜಾಗೃತರಾಗಿರಿ. ಇನ್ನು ಕುಟುಂಬ ವಿಷಯದಲ್ಲಿ, ಪಾರಿವಾರಿಕ ವಿಷಯದಲ್ಲೂ ಕೂಡ ಒಂದಷ್ಟು ಗೊಂದಲ ನಿರ್ಮಾಣವಾಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ನಿರ್ಣಯಗಳು, ಪಕ್ಷಪಾತ ನಿರ್ಣಯಗಳು ಆಗುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ಅಶಾಂತಿಯ ವಾತಾವರಣ ಇರುತ್ತೆ. ಅದನ್ನು ಕೂಡ ಸ್ವಲ್ಪ ಬಗೆಹರಿಸಿಕೊಳ್ಳಿ. ಆರೋಗ್ಯ ವಿಷಯದಲ್ಲೂ ವಿಶೇಷವಾದಂಥ ಒಂದು ಪ್ರಗತಿ ಕಾಣಿಸ್ತಾ ಇಲ್ಲ. ನಿಮ್ಮ ಅನಾರೋಗ್ಯಕರ ಪರಿಸ್ಥಿತಿ ಮುಂದುವರಿಯುತ್ತೆ. ಇನ್ನು ಬೇಕಾದರೆ ಹೊಟ್ಟೆಗೆ ಸಂಬಂಧಪಟ್ಟಂಥ ಕಾಯಿಲೆ ಕೂಡ ನಿಮಗೆ ಸೇರಿಕೊಳ್ಳಬಹುದು. ಅದಕ್ಕೆ ಪರಿಹಾರವಂತೂ ಖಂಡಿತವಾಗಿಯೂ ಇದ್ದೇ ಇದೆ. ವೈದ್ಯರನ್ನು ಸಂಪರ್ಕಿಸಿ. ಅನಾವಶ್ಯಕವಾಗಿ ಅಲ್ಲಿ ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಅದರ ಜೊತೆಗೆ ದೇವತಾ ಉಪಾಸನೆಯನ್ನು ಮುಂದುವರಿಸಿದ್ದಾದರೆ ಅವು ನಿಮ್ಮನ್ನು ವಿಶೇಷವಾಗಿ ತೊಂದರೆಯನ್ನು ಕೊಡೋದಿಲ್ಲ. ಧನಲಾಭದ ಪ್ರಮಾಣದಲ್ಲಿ ಕೂಡ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ಬಹುದು. ಆದರೆ ಅದರ ವೇಗ ಕಡಿಮೆ ಇರುವಂಥ ಸಾಧ್ಯತೆ, ಅಂದರೆ ನಿಧಾನವಾಗಿ ನಿಮಗೆ ಧನಲಾಭವಾಗುವಂಥ ಸಾಧ್ಯತೆ. ಯಾಕೆಂದರೆ ಶನಿಗೆ ಸಂಬಂಧ ಇರೋದರಿಂದ ನಿಧಾನವಾಗಿ ಬರುತ್ತೆ. ಆದರೆ ನೋಡಿ, ಇದೆಲ್ಲದರ ಮಧ್ಯದಲ್ಲಿ ಒಂದಷ್ಟು ಆಧ್ಯಾತ್ಮಿಕ ವಿಷಯದಲ್ಲಿ ನಿಮ್ಮ ಆಸಕ್ತಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಯಾಕೆಂದರೆ ಬಹಳ ವರ್ಷದಿಂದ ಈ ಸಂಕಷ್ಟಗಳೇ ನಿಮ್ಮನ್ನು ಕಾಡ್ತಾ ಇದೆ. ಸೊ ಇಲ್ಲಿ ನೀವು ಪರಿಹಾರವನ್ನು ಕಾಣಬೇಕು ಅಂತಂದರೆ, ಈ ಸಂಕಷ್ಟಗಳಿಗೆ ನಾವು ಒಂದಷ್ಟು ಏನು ಹೇಳ್ತೀವಿ ನಾವು ಫೇಸ್ ಮಾಡಬೇಕು ಅಂತಂದರೆ ನಿಮಗೆ ಆಧ್ಯಾತ್ಮಿಕ ಶಕ್ತಿ ಬಹಳ ಒಂದು ಜೀವನಕ್ಕೆ ಅನುಕೂಲಕರವಾಗಿರುತ್ತೆ. ಸೊ ಅದರಲ್ಲಿ ಜಾಸ್ತಿಯಾಗಿ ಆಸಕ್ತಿಯನ್ನು ಖಂಡಿತವಾಗಿಯೂ ವಹಿಸಿ. ಇನ್ನು ವ್ಯಾಪಾರ ಆದಂಥ ಯಾವುದಾದ್ರೂ ಕೆಲಸ, ವ್ಯಾಪಾರದಲ್ಲಿ ನೀವು ಇದ್ದರೆ ಅದಕ್ಕೆ ಕೃಷಿಗೆ ಸಂಬಂಧಪಟ್ಟಂಥ ವ್ಯಾಪಾರ ಇರಬಹುದು, ಭೂಮಿಗೆ ಸಂಬಂಧಪಟ್ಟಂತಹ ವ್ಯಾಪಾರ ಇರಬಹುದು, ಅಥವಾ ಸಗಟು ವ್ಯವಹಾರ ಅಂದರೆ ಹೋಲ್ಸೇಲ್ ವ್ಯವಹಾರ ಇರಬಹುದು. ಅದರಲ್ಲಿ ಒಂದಷ್ಟು ಪ್ರಗತಿ ಅಥವಾ ಲಾಭವನ್ನು ನೀವು ಕಾಣಿಸ್ತೀರಾ. ಖರ್ಚು ಕೂಡ ಹೆಚ್ಚಾಗುವಂತಹ ಸಾಧ್ಯತೆ ಇರೋದರಿಂದ
ಯಾವ ವಿಷಯದಲ್ಲಿ ಖರ್ಚನ್ನು ಮಾಡಬೇಕು, ಅನಾವಶ್ಯಕ ಇದೆಯಾ ಇದನ್ನು ವಿಚಾರ ಮಾಡಿಕೊಳ್ಳಿ. ಬೇಕಾದರೆ ಅವಶ್ಯಕತೆ ಇದ್ದರೆ ಖರ್ಚನ್ನು ಮಾಡಿ ಧಾರಾಳವಾಗಿ, ಆದರೆ ಅನಾವಶ್ಯಕವಾಗಿದ್ದರೆ ಅದನ್ನು ತಡೆ ಹಿಡೀರಿ. ಇಲ್ಲದೇ ಇದ್ದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಖಂಡಿತವಾಗಿಯೂ ಡೋಲಾಯಮಾನವಾಗಂಥ ಸಾಧ್ಯತೆ ಇರುತ್ತೆ. ಏನಾದರೂ ವ್ಯವಹಾರ ಮಾಡೋದಿತ್ತು ಅಂತಂದರೆ, ಖರೀದಿ ಮಾಡೋದಿತ್ತು ಅಂತಂದರೆ, ಸಾಧ್ಯವಿತ್ತು ಅಂತಂದರೆ ಮುಂದೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿ. ಇಲ್ಲದೇ ಇದ್ದರೆ ಸ್ವಲ್ಪ ಅದನ್ನು 2-3 ಸಾರಿ ಸಮಾಲೋಚಿಸಿ ವಿಚಾರ ಮಾಡಿ ಅದರಲ್ಲಿ ಮುಂದುವರಿಯಿರಿ. ಇನ್ನು ಪರೀಕ್ಷಾ ಸಮಯಕ್ಕೆ ಸಂಬಂಧಪಟ್ಟಂಥ ವಿಷಯ ಅಂತಂದರೆ ವಿದ್ಯಾಭ್ಯಾಸದಲ್ಲೂ ಗಮನ ಹರಿಸೋದು ಒಳ್ಳೆಯದು. ಪರೀಕ್ಷೆಗೆ ಹೋಗಬೇಕಾಯಿತು ಅಂತಂದರೆ ವಿಶೇಷವಾಗಿ ಮನಸ್ಸನ್ನು ಕೇಂದ್ರೀಕರಿಸಿ, ಮನಸ್ಸಿನಲ್ಲಿ ಯಾವುದೇ ಗೊಂದಲವನ್ನು ಇಟ್ಕೊಳ್ಬೇಡಿ. ಬಹಳ ಕಾನ್ಫಿಡೆನ್ಸ್ನಿಂದ ಪರೀಕ್ಷೆಗೆ ಹೋಗಿ, ಅಲ್ಲಿ ಏನಾದರೂ ಆಗಲಿ ಪರವಾಗಿಲ್ಲ. ಮೊದಲೇ ಮುಂಚಿತವಾಗಿ ಮನಸ್ಸಿನಲ್ಲಿ ಗೊಂದಲವನ್ನು ಇಟ್ಟುಕೊಂಡು, ಹೆದರಿಕೆಯನ್ನು ಇಟ್ಟುಕೊಂಡು ಈ ರೀತಿಯಾಗಿ ಪರೀಕ್ಷೆಗೆ ಖಂಡಿತವಾಗಿಯೂ ಹೋಗಬೇಡಿ. ಪರೀಕ್ಷೆ ಅಂತಂದರೆ ಕೇವಲ ನೀವು ಎಕ್ಸಾಮ್ ಅಂತ ಹೇಳ್ತಾ ಇಲ್ಲ ನಾನು. ನಿಮ್ಮ ಸಂದರ್ಶನ, ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಸಂದರ್ಶನ ಇರಬಹುದು, ಅಥವಾ ಯಾರದೇ ಜೊತೆಗಾದರೂ ಇರುವಂಥ ಮಹತ್ವದ ಮಾತುಕತೆ ಇರಬಹುದು. ಹೌದಾ? ಇಂಥ ಯಾವುದೇ ವಿಷಯದಲ್ಲೂ ಕೂಡ ಮೊದಲು ಪೂರ್ವಾಗ್ರಹ ಪೀಡಿತರಾಗಿ ಹೋಗಬೇಡಿ. ಫಲಿತಾಂಶ ಏನಾದರೂ ಆಗಲಿ ಭಗವಂತನ ಮೇಲೆ ವಿಶ್ವಾಸವನ್ನು ಇಡಿ. ಫಲಿತಾಂಶ ಬದಲಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ. ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಅಂತ ನಾನು ಹೇಳೋದು. ಆತ್ಮವಿಶ್ವಾಸಕ್ಕೆ ಧಕ್ಕೆಯನ್ನು ತೆಗೆದುಕೊಳ್ಬೇಡಿ. ಇನ್ನು ಈ ಮಾಸದಲ್ಲಿ ಒಂದಷ್ಟು ಪರಿಹಾರವನ್ನಂತೂ ಖಂಡಿತವಾಗಿ ನೀವು ಮಾಡಬೇಕು. ಯಾಕೆಂದರೆ ನಿಮಗೆ ಸೊಲ್ಯೂಷನ್ ಬೇಕು ಅಂತಂದರೆ ಅದರ ಉಪಚಾರವನ್ನು ಖಂಡಿತವಾಗಿಯೂ ಮಾಡಿಕೊಳ್ಳಿ. ವಿಶೇಷವಾಗಿ ನೋಡಿ, ಈ ಮಾಸದಲ್ಲಿ ಪ್ರತಿನಿತ್ಯ ಸ್ನಾನವನ್ನು ಮಾಡುವಾಗ ಒಂದಷ್ಟು ಚಂದನ ಅಥವಾ ಅರಿಶಿಣವನ್ನು ಹಚ್ಚಿಕೊಂಡು ಸ್ನಾನವನ್ನು ಮಾಡಿ. ಮಾನಸಿಕ ಸ್ಥೈರ್ಯ ಸಿಗುತ್ತೆ, ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ದಾರಿ ಸಿಗುತ್ತೆ. ಆ ದಾರಿಯಲ್ಲಿ ಹೋಗೋದು ನಿಮ್ಮ ಕೆಲಸ. ಅದರ ಜೊತೆಗೆ ಎಲ್ಲವೂ ಸಂರಕ್ಷಣೆಗೋಸ್ಕರ ದುರ್ಗಾ ಕವಚವನ್ನು ಪಠನೆ ಮಾಡಿ ಅಥವಾ ಶ್ರವಣ ಮಾಡಿ. ಅದು ಕೂಡ ನಮ್ಮ ವಿಡಿಯೋದಲ್ಲಿ ದುರ್ಗಾ ಕವಚ ಸಿಗುತ್ತೆ, ನಾನೇ ಹೇಳಿದ್ದು. ಅದನ್ನು ವೀಕ್ಷಿಸಿ. ಅದನ್ನು ಕೇಳೋದ್ರಿಂದಲೂ ಕೂಡ ಕುಟುಂಬದಲ್ಲಿ ಒಂದು ನೆಮ್ಮದಿಯ ವಾತಾವರಣವನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ. ಈ ಪರಿಹಾರವನ್ನು ತಪ್ಪದೇ ಮಾಡಿ, ಒಳ್ಳೆಯದಾಗತ್ತೆ. ಏನೂ ಯೋಚನೆಯನ್ನು ಮಾಡಬೇಡಿ.